ಯಾಕೆ ಅಮ್ಮನವ್ರ ಕೊಂಡ್ರೆ ಇಷ್ಟೊಂದು ಸಿಟ್ಟು? ಇವಳು ಯಾಕೆ ನನ್ನ ಸಾಧನೆಗೆ ತೊಂದರೆ ಆಗ್ತಾ ಇದ್ದಾಳೆ? ಕಾರಣ ಏನು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಇವಳು ಯಾರು? ನಂಗೆ ನೆನ್ಪಿದ್ದಾಗಿಂದನೂ ಹಾಗೇನೆ. ಅವಳ ಹೆಸರು ಕೇಳಿದ್ರೆ ನಂಗೆ ತಲೆ ಕೆಟ್ಟಾಗುತ್ತೆ. ಅವಳು ಮೋಸಗಾತಿ ಅನ್ಸುತ್ತೆ. ಅವಳು ನೆನೆಸ್ಕೊಂಡ್ರೆ ಮೈಯೆಲ್ಲ ಮುಳ್ಳೆದ್ದ ಹಾಗಾಗುತ್ತೆ. ಮನ್ಸಲ್ಲಿ ಅಸಹನೆ, ಕಿಚ್ಚು, ದ್ವೇಷ. ಅಮ್ಮನವ್ರ ದ್ವೇಷಕ್ಕೆ ಅಮ್ಮನವರೇ ಕಾರಣ ಅಂತ. ಹೋಗೋ, ಏನೇನೋ ಹೇಳ್ತಾನೆ ಇವನು. ಅವಳು ಹುಟ್ಟಿ ಶ್ರೀಚಕ್ರ ಪಡ್ಕೊಳ್ಳೋ ನನ್ನ ಆಸೆ ನೆರವೇರಿದ ಹಾಗೆ ಮಾಡಿದಾಳೆ. ಈಗ ನನ್ನ ಕಣ್ಣು ಮುಂದೆನೆ ತಿರುಗಾಡ್ತಾ ನನ್ನ ವಿರುದ್ಧನೇ ಇದ್ದಾಳೆ. ಏನಿವಳ ಕಾರಸ್ಥಾನ? ನನಗೂ ಅವಳಿಗೂ ಈ ವೈರ ಯಾಕೆ? ಇಲ್ಲ ಕಣೆ, ನಮ್ಮಮ್ಮ ಹೇಳ್ತಿದ್ರು ಹಿಂದಿನ ಜನ್ಮದಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಈ ಜನ್ಮದಲ್ಲಿ ತುಂಬಾ ಕಾಡುತ್ತೆ ಅಂತ. ಜನ್ಮ ಜನ್ಮದ ಶತ್ರು ತರ ಕಾಣ್ತಾಳೆ. ಜಗತ್ತೆಲ್ಲ ಪೂಜಿಸೋ ದೇವಿನ ನೀನ್ ಹೀಗ್ ದ್ವೇಷಿಸ್ತಿದ್ಯಾ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಇಂಥದ್ದೇನೋ ಆಗಿರ್ಬೇಕು ಅನ್ಸುತ್ತೆ ಕಣೆ. ದೇವಸ್ಥಾನದ ಪ್ರಾಂಗಣ ಗುಡಿಸೋಳಿಗೆ ಅಮ್ಮನವರು ಯಾಕೆ ಸಹಕಾರ ಕೊಡ್ತಾ ಇದ್ದಾರೆ? ಈ ಜನ್ಮದಲ್ಲಿ ನಾವೇನೋ, ಅದು ಹಿಂದಿನ ಜನ್ಮದ ಮುಂದುವರಿಕೆ ಅಂತೆ. ಇದನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಯಲೇಬೇಕು. ನನ್ನ ವಿರುದ್ಧನೇ ಯಾಕೆ ಅವಳನ್ನ ಎತ್ತಿ ಕಟ್ತಾ ಇದ್ದಾರೆ? ಹೌದು, ಹಿಂದಿನ ಜನ್ಮದಲ್ಲಿ ನಾನೊಂದು ದೊಡ್ಡ ರಾಜ್ಕುಮಾರಿ ಆಗಿದ್ದೆ. ಕುದುರೆ ಸಾರೋಟ್ನಲ್ಲೇ ಓಡಾಡ್ತಾ ಇದ್ದೆ. ನನ್ನ ಸಾಧನೆಗೆ ತಡೆ ನೇರವಾಗಿ ಅಮ್ಮನವರ ಅಥವಾ ಆ ಸುಂದರಿನ? ನಂದೇ ಒಂದು ಸಂಸ್ಥಾನನೂ ಇತ್ತು. ಈಗ ಅದನ್ನ ಯಾರು ಹೇಳ್ತಾರೆ? ಯಾರಿಗ್ ಗೊತ್ತಿರುತ್ತೆ? ಯಾರು ಯಾರು? कालिनी वंश प्रदीपकी राजराजश्री मधुकेश्वर कौमारी संगीत नृत्य कोविदे सकल शस्त्र शास्त्र विद्या पारंगते रूप लावण्य संयोजिता लक्ष्मी कुमारी मयूरी देवी पराग पौवरा